ರಚನಾ ಅವರು ಓಕೆ, ನಮಗೆ ಸ್ವಲ್ಪ ಹಿನ್ನೆಲೆ ಹೇಳ್ಬೋದಾ? ಊರು ಹಾಗೆ ಸಿನಿಮಾ ಇಂಡಸ್ಟ್ರಿಯ ಸೆಳೆತ ಹೇಗೆ ಬಂತು ಅಂತ? ಓಕೆ, ನಾನು ಬೇಸಿಕಲಿ ಪುತ್ತೂರವಳು. ನಾನು ಹುಟ್ಟಿ ಬೆಳೆದಿರೋದೆಲ್ಲ ಅಲ್ಲೇ. ನನ್ನ ಪ್ರಪಂಚನೇ ಅದು. ಆ್ಯಂಡ್ ಪ್ರಾಣಿಗಳಂದರೆ ಪ್ರೀತಿ, ನೇಚರ್ ಅಂದರೆ ಹುಚ್ಚು ಜಾಸ್ತಿ. ಬಿಡುವಿದ್ದಾಗ ಬರಿತಾ ಇರ್ತೀನಿ. ಆ್ಯಂಡ್ ಐ ಆಮ್ ಪ್ರೊಫೆಷ್ನಲ್ ಬ್ಯಾಡ್ಮಿಂಟನ್ ಪ್ಲೇಯರ್. ಸೊ ಭರತನಾಟ್ಯಂ, ಸ್ಟೇಜ್ ಆರ್ಟಿಸ್ಟ್ ನಾನು. ಸೊ ಚಿಕ್ಕದ್ರಿಂದ ಐ ವಾಸ್ ಆಲ್ವೇಸ್ ಬ್ಯುಸಿ ಇನ್ ಟು ಆರ್ಟ್ಸ್. ಕಲೆ ನನಗೆಲ್ಲ ಅದರಲ್ಲಿ ಇದ್ದಿದ್ದರಿಂದ. ಸೊ ಮೇ ಬಿ ಆ ಟಚ್ ಇದ್ದಿದ್ದರಿಂದ ನನಗೆ ಆ್ಯಕ್ಟರ್ ಆಗೋಕ್ಕೆ ಹೆಲ್ಪ್ ಆಯಿತು ಅನ್ಕೋತೀನಿ. ಬಟ್ ನಾನು ಯಾವತ್ತಿಗೂ ಕನಸಲ್ಲೂ ನಾನೊಂದು ಆ್ಯಕ್ಟರ್ ಆಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನನಗೆ ನನ್ನ ತಲೆಯಲ್ಲಿ ಇದ್ದಿದ್ದೇ ಬೇರೆ, ನನ್ನ ಜೀವನದ ಪ್ಲ್ಯಾನ್ ಇದ್ದಿದ್ದೇ ಬೇರೆ. ಬಟ್ ಅಚಾನಕ್ಕಾಗಿ ಸಮ್ ಹೌ ಮೇ ಬಿ ಗಾಡ್ಸ್ ಪ್ಲ್ಯಾನ್ ಅಂತಾರಲ್ಲ, ಸೊ ಹಾಗೆ ಮೇ ಬಿ ಇಂಡಸ್ಟ್ರಿಗೆ ಬಂದೇನೋ. ದಿಸ್ ವಾಸ್ ನಾಟ್ ಪ್ಲ್ಯಾನ್ಡ್. ಗಾಡ್ಸ್ ಪ್ಲಾನ್ ಹೇಗಾಯ್ತು ಅದು? ಅದೇ, ನಾನು ಮಾಡೆಲಿಂಗ್ ಮಾಡ್ತಾ ಇದ್ದೆ. ಸೊ ಅಲ್ಲಿ ನನ್ನ ಫೋಟೋಸ್ ನೋಡಿ ಕ್ಯಾಮ್ರಾಗೆ ಚೆನ್ನಾಗಿ ಕಾಣಿಸ್ತಿರಲ್ಲ, ಟ್ರೈ ಮಾಡಿ ಅಂತ ಹೇಳಿ, ಅದನ್ನು ಅವರೇ, ನಾನೇನು ಫೋರ್ಸ್ ಆಗಿ ಇಲ್ಲ ನನಗೆ ಬೇಕು ಅವಕಾಶ ಬೇಕು ಅಲ್ಲ, ಅವರೇ ತಗೊಂಡು ಹೋಗಿ ಅಲ್ಲಿ ಪಿಚ್ ಮಾಡಿ ಓಕೆ ಟ್ರೈ ಮಾಡಿ ಅಂತ ಹೇಳಿ ಆಡಿಷನ್ಸ್ ಕೊಟ್ಟು ಬಂದಿರೋದು. ಬಿಕಾಸ್ ನನಗೆ ಪ್ರತಿಯೊಂದು ಫೀಲ್ಡ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟ. ಎಲ್ಲ ಕಲ್ತಿದ್ದೀನಿ ನಾನು ಚಿಕ್ಕದಿರಬೇಕಾದ್ರೆ. ಎಲ್ಲ ವಿದ್ಯೆನೂ ಕಲಿಯೋಕ್ಕೆ ಇಷ್ಟ ನನಗೆ. ಸೊ ಇದನ್ನು ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿರೋದು ಬಿಟ್ಟರೆ ಅದು ಇದನ್ನೇ ವೃತ್ತಿಯಾಗಿ ತಗೋತೀನಿ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಓಕೆ, ಇಲ್ಲದೇ ಇದ್ರೆ ಏನಾಗಬೇಕು ಅನ್ಕೊಂಡಿದ್ರೆ ನೀವು? ಆಕ್ಟ್ರೆಸ್ ಆಗಿಲ್ಲ ಅಂದ್ರೆ ಏನಾಗಬೇಕು ಅನ್ಕೊಂಡಿದ್ದೆ? ವೆಟರ್ನರಿ ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದ್ದೆ. ಹೌದಾ? ಬಟ್ ಆ ಪಾತ್ ಚೇಂಜ್ ಆಗಿರೋದ್ರಿಂದ ಇನ್ನು ಜೀವನ ದೇವ್ರು ಏನು ಕೊಡ್ತಾನೆ ಅದ್ರಲ್ಲಿ ಖುಷಿಯಾಗಿರೋಣ ಅಂತ ಬಂದಿರೋದು.